ನಮ್ಮೂರು ಓಂಚೋಡೆ ಅಂತ. ನಮ್ಮೂರಿಂದ ಪಾದಯಾತ್ರೆಗೆ ಒಂದು 200 ಜನ ಬರ್ತೀವಿ. ಬಸ್ಸಲ್ಲಿ ಒಂದು 700-800 ಜನ ಬರ್ತಾರೆ. 3 ದಿನ ಬೆಟ್ಟದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿದ್ದು ಕೊಳ್ಳೇಗಾಲಕ್ಕೆ ರಾತ್ರಿ ಬಂದುಬಿಡ್ತಾರೆ. ಈ ಕೊಳ್ಳೇಗಾಲ 7 ದಿನ ಇರ್ತೀವಿ. ಕೊಳ್ಳೇಗಾಲದಲ್ಲಿ ಬಟ್ಟೆ ಗಿಟ್ಟೆ ಪರ್ಚೇಸ್ ಮಾಡ್ಕೊಂಡು ದೇವಸ್ಥಾನದಲ್ಲಿದ್ದು, ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದು ಇಲ್ಲಿ ದಿನ ಇದ್ದು ದಿಡ್ಡಪುರ ಅಂತ ಒಂದು ಊರಿದೆ, ಅಲ್ಲೋಗಿ ಅಲ್ಲೊಂದು ದಿನ ಇದ್ದು ಮತ್ತು ಊರಿಗೂ ಮಹದೇಶ್ವರ ಬೆಟ್ಟದಿಂದ ದೇವಂಗಪೇಟೆಗೆ ಬಂದು ಕೊಳ್ಳೇಗಾಲದಲ್ಲಿ ಇಲ್ಲಿ ಉಳ್ಕೊತೀವಿ 7 ದಿನ. ಇಲ್ಲೂ ಅಂತ ಅನ್ನ ಸಂತರ್ಪಣೆ ಎಲ್ಲ ನಡೆಯುತ್ತೆ. ಮತ್ತು ದಿಡ್ಡಪುರಕ್ಕೆ ಹೋಗ್ತೀವಿ, ಅಲ್ಲೂ ಅನ್ನ ಸಂತರ್ಪಣೆ ಎಲ್ಲ ನಡೆಯುತ್ತೆ. ಮತ್ತು ಚಾಮರಾಜನಗರಕ್ಕೆ ಹೋಗ್ತೀವಿ, ಅಲ್ಲೊಂದು ದಿನ ಇರ್ತೀವಿ. ಮತ್ತು ಊರೊಳಗಡೆ ಹೋಗಬೇಕಾದ್ರೆ ಒಂದಿನ ಮುಂಚೆ ಅಂತ ಐನಕಟ್ಟೆಗೆ ಹೋಗ್ತೀವಿ, ಅಲ್ಲೊಂದು ದಿನ ಇದ್ದು ಸಾಯಂಕಾಲ ಊರಿಗೆ ಹೋಗ್ತೀವಿ. ಇದು ಸುಮಾರು ವರ್ಷದಿಂದ ನಡ್ಕೊಂಡು ಬಂದಿರೋ ಪದ್ಧತಿ. 77 ಮಲೆ ಮೈಕಾರ ಜೇಲ್ಮಲೆ ಗುಂಜುಮಲೆ ಗುರುಗಂಜಮಲೆ 77 ಮಲೆಗೆ ನಮ್ದು ನಾನ್ ಕೇಳೋದ ಮುದ್ದು ಮಾತಾಡ್ಕೊತು ಗೆನ್ನೆ. ಬತ್ತಿ ಬತ್ತಿ ಸುರಿ ಸುರಿ ಬತ್ತಿ ಸುರಾಣಿ ಬತ್ತಿ ಬಿದಿರು ಗುತ್ತಿ ಒಳಗೆ ಒಡೆದು ಮುಳಿದಂತ ಮುದ್ದು ಮಾತಾಡ್ಕೊತು ಗೆನ್ನೆ. ಗುಂಜು ಮಲ್ಗೊತ್ತು ಗೆನ್ನೆ, ಮಲ್ಗೊತ್ತು ಗೆನ್ನೆ, ಅರಸ ಮಟ್ಟಕ್ಕೂ ಗೆನ್ನೆ, ಮಲ್ಗೊತ್ತು ಗೆನ್ನೆ, ಅರಸ ಮಟ್ಟಕ್ಕೂ ಗೆನ್ನೆ, ಮಲ್ಗೊತ್ತು ಗೆನ್ನೆ. ಈ ಕೊಳ್ಳೇಗಾಲದಲ್ಲಿ ಈ ಪರಿಸರ ಜನ ಗ್ರಾಮೀಣ ಭಾಗದಿಂದ ಬಂದು ದೇವರ ದರ್ಶನ ಪಡೆದು ಕೊಳ್ಳೇಗಾಲದ ಬಂದು ಇಲ್ಲಿಯ ದೇವಂಗಪೇಟೆಯಲ್ಲಿ ಏನಿದೆ ಒಂದು ಆತಿಥ್ಯವನ್ನು ಅನ್ನದಾನದ ಮುಖಾಂತರ ಸ್ವೀಕರಿಸಿ ಅವರಿಗೆ ಬೇಕಾದಂಥ ಪಾತ್ರೆ ಪಗಡೆ ಬಟ್ಟೆ ಎಲ್ಲ ಖರೀದಿ ಮಾಡಿ ಮಾದಪ್ಪನ ಒಂದು ಕೃಪೆಗೆ ಪಾತ್ರರಾಗಿರ್ತಾರೆ. 40 ವರ್ಷದಿಂದ ಬರ್ತೀವಿ. ಊಟ ತಿಂಡಿ ಎಲ್ಲ ಕೊಳ್ಳೇಗಾಲದಲ್ಲಿ ಸವಿಕಾಯ್ತಾ. ದಿಡ್ಡಪುರದಲ್ಲಿ 1 ದಿನ ಆಲ್ಟು, ಇಲ್ಲಿ 2 ದಿನ ಆಲ್ಟು, 1 ವಾರ ಆಯ್ತಾ. ನಾವು ಒಂದು 2,000 ಜನ ಬರ್ತೀವಿ ಸರ್, ಎಲ್ಲ ಹಂಚೋಡ್ಯಾರೆ. 40 ವರ್ಷ. 7-8 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಮಹದೇಶ್ವರ ದೇವಸ್ಥಾನಕ್ಕೆ. ಸುಮಾರು ನಮ್ಮ ಊರಲ್ಲಿ 2,000 ಜನ ಬಂದಿದ್ದಾರೆ. ನಾವು ಬೆಟ್ಟದಲ್ಲಿ 4 ದಿನ ಇರ್ತೀವಿ, ಕೊಳ್ಳೇಗಾಲದಲ್ಲಿ 2 ದಿನ, ಮತ್ತು ದಿಡ್ಡಪುರದಲ್ಲಿ 1 ದಿನ ಇರ್ತೀವಿ. ನಾವು ಒಂದು ವಾರ ಆಗುತ್ತೆ ನಾವು ಊರಿಗೆ ಹೋಗಿ ಸೇರ್ಬೇಕಾರೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಬೆಟ್ಟದಲ್ಲಿ. ಇಲ್ಲಿ ಕೊಳ್ಳೇಗಾಲದಲ್ಲೂ ಅಷ್ಟೇ ಬೆಳಗ್ಗೆ ತಿಂಡಿ ರಾತ್ರಿ ಊಟ 2 ಟೈಮ್ ಕೊಡ್ತಾಯಿದ್ದಾರೆ. ಮತ್ತು ನಾವು ನಾಳೆ ದಿಡ್ಡಪುರಕ್ಕೆ ಹೋಗ್ತಾಯಿದ್ದೀವಿ, ಅಲ್ಲೂ ಒಂದು ದಿನ ಇರ್ತೀವಿ. ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ನಾನು ಕೊಳ್ಳೇಗಾಲ ತಾಲೂಕಿನ ದೇವಂಗಪೇಟೆಯವರು. ಈಗೇನು ನೀವು ನೋಡುತ್ತಿದ್ದೀರಾ, ಇಲ್ಲಿ ನಡೀತಿರುವುದು ಪರಿಸೆಯವರಿಗೆ ಭೋಜನ ಅಂತೀವಿ. ಇದರ ಹಿಂದಿನ ಹಿನ್ನೆಲೆ ಏನು ಅಂದರೆ, ಪ್ರತಿ ವರ್ಷ ಮಹದೇಶ್ವರನ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬ ನಡೆಯುತ್ತದೆ. ಅದನ್ನು ನೋಡಲು ಲಕ್ಷಾಂತರ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಮತ್ತು ಬಸ್ಸುಗಳಲ್ಲಿ ತಮ್ಮ ಸ್ವಂತ ವಾಹನಗಳಲ್ಲಿ ಬಂದಿರುತ್ತಾರೆ. ಬಂದು ಮಹದೇಶ್ವರನ ದರ್ಶನ ಮಾಡಿ ಕೃಪೆಗೆ ಪಾತ್ರರಾಗಿ ವಾಪಸ್ಸು ಊರಿಗೆ ಹೋಗುವಾಗ ಕೊಳ್ಳೇಗಾಲದಲ್ಲಿ ತಂಗಿರುತ್ತಾರೆ. ಕೊಳ್ಳೇಗಾಲದಲ್ಲಿ ತಂಗಿರೋದ್ರಿಂದ ಕೊಳ್ಳೇಗಾಲ ದೇವಂಗಪೇಟೆ ಜನತೆ ಅವರಿಗೆ ಊಟದ ಸಹಾಯ ಮಾಡಿರ್ತಾರೆ. ಕೊಳ್ಳೇಗಾಲದಲ್ಲಿ 16 ಬೀದಿಗಳಿರುತ್ತದೆ. ಪ್ರತಿದಿನ ಒಂದೊಂದು ಬೀದಿಯವರು ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಕಳಿಸಿರುತ್ತಾರೆ. ಇದನ್ನು ತುಂಬ ಇಷ್ಟಪಟ್ಟು ಪ್ರತಿ ಪರಿಸೆಯವರು ಪ್ರತಿ ವರ್ಷ ಊಟ ಮಾಡಿ ಹೋಗ್ತಾರೆ. ಇದನ್ನು ನೋಡಿ ಸ್ನೇಹಿತರೆ, ನಮ್ಮ ದೇವಾಂಗ ಕುಲಬಾಂಧವರು ಪ್ರತಿಯೊಂದು ಬೀದಿಯಲ್ಲೂ ಸಹ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಬರ್ತಾ ಯುವಕರಿಗೆ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಬ್ಬರು ಬೀದಿಯಲ್ಲೂ ಅವರೇ ಮುಂದೆ ಬಂದು ಈ ಪ್ರತಿಯೊಂದು ಬೀದಿಯಲ್ಲೂ ಸಹ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದು ಅನಾದಿ ಕಾಲದಿಂದ ಬರ್ತಿರೋ ಅಂಥ ಪದ್ಧತಿ. ಈ ಪದ್ಧತಿ ಮುಖ್ಯವಾಗಿ ಮಾದಪ್ಪನ ಭಕ್ತರು ಯಾವುದೇ ಊರಿಂದ ಬಂದರೂ ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಅನ್ನೋದು ಹಿರೀಕರು ಮಾಡ್ಕೊಂಡು ಬಂದಿರೋದು. ಆ ಪದ್ಧತಿನ ಇನ್ನೂ ಉಳಿಸ್ಕೊಂಡು ನಮ್ಮ ದೇವಂಗಪೇಟೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಳೆ ಪದ್ಧತಿಗಳನ್ನು ಈಗಲೂ ಸಹ ನೀವು ಬಂದು ಯಾರೇ ಬೇಕಾದ್ರೂ ಮಾದಪ್ಪನ ತೇರ ಆದಮೇಲೆ ಅದರ ನಾಳೆ ಬಂದು ನೋಡ್ತು ಅಂದರೆ ಸಾವಿರಾರು ಜನ ಬಂದು ಇಲ್ಲಿ ಊಟ ಮಾಡ್ತಾರೆ ಸ್ನೇಹಿತರೆ. ಒಂದು ಜಾತ್ರೆ ರೀತಿಯೇ ನಡೆಯುತ್ತೆ. ಅದನ್ನು ಈಗಲೂ ಇವರು ತಂದೆಯವರು ಇರ್ಬೋದು, ಅವ್ರ ತಂದೆಯವರು ಇರ್ಬೋದು, ಅದನ್ನು ನಡೆಸ್ಕೊಂಡು ಬರ್ತಿದ್ರು. ಆದರೆ ಈಗ ಯುವಕರಾಗಿರೋರು ಇವರು ಮುಂದೆ ಬಂದು ಇದನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಈ ಮಾಹಿತಿ ತುಂಬ ಅದ್ಭುತ. ಇದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇವರು ಶ್ರಮ ಎಷ್ಟಿದೆ, ಇದರಲ್ಲಿ ಯಾವ ರೀತಿ ಇದನ್ನು ಮಾಡ್ಕೊಂಡು ಹೋಗ್ತೇವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿ ವರ್ಷದಂತೆ ತಲತಲಾಂತರದಿಂದನೂ ಇದೊಂದು ಬೀದಿ ಜನ. ಅದು ನಮ್ಮ ದೇವಂಗಪೇಟೆ ಎಲ್ಲ ಒಂದೇ ನೋಡಿ. ಹೆಂಗಸರು ಮಕ್ಕಳು ಎಷ್ಟು ಜನ ನೋಡ್ಬೋದು. ಅವರು ಸ್ವಂತ ಕೆಲಸವನ್ನು ಬಿಟ್ಟು
ಈ ಜಾಗದಲ್ಲಿ ಬಂದು ಪರಸೆ ಜನಕ್ಕೆ ಊಟ ರೆಡಿ ಮಾಡಬೇಕು ಅಂತಲೇ ಅವ್ರ ಸ್ವಂತ ಕೆಲಸವನ್ನು ಬಿಟ್ಟು ಎಷ್ಟು ಜನ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಒಂದು ಆಚರಣೆನ ನಮ್ಮ ಈ ಪೂರ್ವಿಕರು ನಡೆಸ್ಕೊಂಡು ಬರ್ತಾಯಿದ್ರು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಿರಿಯರೆಲ್ಲನೂ ಇದೇ ರೀತಿ ನಮ್ಮ ಮಾರ್ಗದರ್ಶನದಲ್ಲಿ, ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಿರಿಯರು, ನಮ್ಮ ಮುಂದುವರೆದ ಜನಾಂಗರು ಇವರೆಲ್ಲನೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಾವು ಒಂದು ಆಶಿಸ್ತಾ ಇದ್ದೀವಿ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದುವರ್ಸ್ಕೊಂಡೋಗಿ ಭಗವಂತನ ಕೃಪೆ ಇರುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಕೊಳ್ಳೇಗಾಲದ ಭಕ್ತ ಮಹಾಶಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಲತಲಾಂತರದಿಂದ ನಡೆದುಕೊಂಡು ಬಂದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ಪರಿಷೆ ಭಕ್ತ ಮಹಾಜನರಿಗೆ ಭೋಜನವನ್ನು ಏರ್ಪಡಿಸಲಾಗಿದೆ. ರಾತ್ರಿಯಿಂದಲೇ ಪ್ರಾರಂಭಿಸಿ ಸುಮಾರು 4,000 to 5,000 ಜನರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ. ದಯಾಮಯನಾದ ಆ ಶ್ರೀ ಮಲೈ ಮಹದೇಶ್ವರನು ಸರ್ವರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಮಲೈ ಮಹದೇಶ್ವರನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ